ಕಮಿಷನ್ ಎಂಎಲ್ಎ ಚಂದ್ರಪ್ಪ ಎಷ್ಟು ಲಂಚ ಬೇಕಪ್ಪ ಅಂತ ಕೇಳ್ತಾ ಇದ್ದಾರೆ. ಕುಟುಂಬಕ್ಕೆ ಕೂತು ತಿನ್ನೋ ಆಸ್ತಿ ಇದ್ರೂ ದುರಾಸೆ ಯಾಕೆ? ಕಮಿಷನ್ ಎಂಎಲ್ಎ ಚಂದ್ರಪ್ಪ, ನಿಂಗೆ ಎಷ್ಟು ಲಂಚ ಬೇಕಪ್ಪ? ಕುಟುಂಬಕ್ಕೆ ಕೂತು ತಿನ್ನೋ ಆಸ್ತಿ ಇದ್ರೂ ದುರಾಸೆ. ಕಮಿಷನ್ ಆಸ್ತಿಗೆ ಬಿದ್ದು ಕಾಂಟ್ರಾಕ್ಟರ್ ಸುಲಿಗೆಗೆ ನಿಂತಿದ್ದಾರೆ ಬಿಜೆಪಿ ಶಾಸಕ. ಕೋಟಿ ಕೋಟಿ ಸಂಪತ್ತಿನ ಕುಬೇರ, ಕುಟುಂಬಕ್ಕೆ ಲಂಚದ ಹಣ ಬೇಕೇ ಬೇಕಾ? ಹೊಳಲ್ಕೆರೆ ಬಿಜೆಪಿ ಎಂಎಲ್ಎ ಚಂದ್ರಪ್ಪ ಅವರಿಗೆ ಯಾಕೆ ಇಷ್ಟು ದುರಾಸೆ? ಹಾಗಾದ್ರೆ ಈ 71 ವರ್ಷದ ಎಂಎಲ್ಎ ಚಂದ್ರಪ್ಪ ಕುಟುಂಬದ ಆಸ್ತಿ ಪಾಸ್ತಿ ಎಷ್ಟು? ಎಂ ಚಂದ್ರಪ್ಪ ಕುಟುಂಬದ ಸಂಪತ್ತು ಎಷ್ಟಿದೆ ಅಂತ ತೋರಿಸ್ತೀವಿ ನೋಡಿ. ಕಮಿಷನ್ ಎಂಎಲ್ಎ ಚಂದ್ರಪ್ಪ, ಎಷ್ಟು ಲಂಚ ಬೇಕು ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಕುಟುಂಬಕ್ಕೆ ಕೂತು ತಿನ್ನೋ ಆಸ್ತಿ ಇದ್ರೂ ದುರಾಸೆನಾ? ಅತ್ತೆ ಆಸೆ ಗತಿಗೇಡು ಅಂತಾರಲ್ಲ, ಆ ರೀತಿಯಾಗಿ ಲಂಚದ ಹಣಕ್ಕೆ ಕೈ ಚಾಚಿದ್ದೀರಾ. ಹೊಳಲ್ಕೆರೆ ಬಿಜೆಪಿ ಎಂಎಲ್ಎ ಚಂದ್ರಪ್ಪ 71 ವರ್ಷದ ಎಂಎಲ್ಎ. ಹಾಗಾದ್ರೆ ಇವರ ಆಸ್ತಿ ಪಾಸ್ತಿ ಎಷ್ಟಿದೆ? ಇದೆಲ್ಲದರ ಫುಲ್ ಡೀಟೇಲ್ಸ್ ತೋರಿಸ್ತೀವಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಈಗಾಗಲೇ ಹೊಳಲ್ಕೆರೆ ಎಂಎಲ್ಎ ಚಂದ್ರಪ್ಪ ವಿರುದ್ಧ ಲಂಚದ ಆರೋಪ ಕೇಳಿ ಬರ್ತಾ ಇದೆ. 10-15% ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇವರಿಗೆ ಇದ್ದಂತ ಒಟ್ಟು ಆಸ್ತಿ ಎಷ್ಟು? ಈ ರೀತಿಯಾಗಿ ಲಂಚದ ಹಣದಲ್ಲೇ ಇಷ್ಟೊಂದು ಆಸ್ತಿಯನ್ನ ಮಾಡ್ಕೊಂಡ್ಬಿಟ್ಟಿದಾರ ಹೇಗೆ ಅಂತ? ಯಾಕಂದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಇದೊಂದು ಮಾತ್ರ. ಈ ರೀತಿಯಾಗಿ ಇನ್ನೂ ಏನೇನು ಮಾಡ್ಕೊಂಡಿದಾರೋ. ಹಾಗಾದ್ರೆ ಇವರ ಆಸ್ತಿ ಎಷ್ಟಿದೆ? ಎಂಎಲ್ಎ ಚಂದ್ರಪ್ಪ ಅವರ ಒಟ್ಟಾರೆ ಆಸ್ತಿ ಎಷ್ಟು? ದುರಾಸೆ ಯಾಕೆ ಇಷ್ಟೊಂದು? ಅಷ್ಟ ಆಸ್ತಿ ಇದ್ರೂ ಇಷ್ಟೊಂದು ದುರಾಸೆ ಯಾಕೆ? ಒಂದು ಸಲ ಸೋತು 3 ಸಲ ಎಂಎಲ್ಎ ಆಗಿ ಗೆದ್ದಿರೋ ಎಂ ಚಂದ್ರಪ್ಪಗೆ ಇದೆಲ್ಲ ಬೇಕಾ? ಹೆಂಡತಿ ಇಬ್ರು ಗಂಡು ಮಕ್ಕಳ ಆದಾಯ ಸೇರಿಸಿ ಚಂದ್ರಪ್ಪ ಕುಟುಂಬಕ್ಕೆ 25 ಕೋಟಿ ಸಂಪತ್ತು. ಹೆಂಡತಿ ಎಚ್ ಚಂದ್ರಕಲಾ, ಪತ್ನಿ ಹಿರಿಯ ಮಗ ಎಂಸಿ ರಘುಚಂದನ್ ಹೆಸರಲ್ಲಿ ಹೆಚ್ಚು ಆದಾಯ. ಎಂಎಲ್ಎ ಚಂದ್ರಪ್ಪ ಹೆಂಡತಿ ಹೆಸರಲ್ಲಿ ಫೋರ್ಡ್, BMW ಹಾಗೂ ಇನೋವಾ ಕ್ರಿಸ್ಟಾ ಕಾರ್ ಇದೆ. ಒಟ್ಟು ಕುಟುಂಬಕ್ಕೆ ಇಷ್ಟೆಲ್ಲ ಆಸ್ತಿ ಇದ್ರು ಎಂಎಲ್ಎ ಚಂದ್ರಪ್ಪಗೆ ಕಮಿಷನ್ ಆಸೆ ಯಾಕೆ? ಲಂಚದ ಆಸೆಗೆ ಎಂಎಲ್ಎ ಚಂದ್ರಪ್ಪ ಒಳ್ಳೆ ರೋಡ್ ರೌಡಿ ತರ ಧಮಕಿ ಹಾಕಿರೋದು. ಏನೋ ಸಾಲ ಇದೆಯೇನೋ ಅಂದ್ರೆ ಚಂದ್ರಪ್ಪ ಕುಟುಂಬದಲ್ಲಿ ಯಾರ ಹೆಸರಲ್ಲೂ ಸಾಲ ಇಲ್ಲ. ಚಂದ್ರಪ್ಪ ಪತ್ನಿ ಚಂದ್ರಕಲಾ ಹೆಸರಲ್ಲಿ 5,76,660 ರೂಪಾಯಿ. ಜನಸೇವೆಗೆ ಅಂತ ಎಂಎಲ್ಎ ಆಗಿ ಗೆದ್ದು ಬಂದಿರೋ ಈ ಚಂದ್ರಪ್ಪ ಕೃಷಿ, ಜನಸೇವೆ, ಅದರಲ್ಲೂ ಒಬ್ಬ AEE ನಿನ್ನ ಕತೆ ಮುಗಿಸ್ತೀನಿ ಅಂತ ಧಮಕಿ. ದಾಸಪ್ಪನಂತ ಪರಿಶಿಷ್ಟ ಜಾತಿಯ ಗುತ್ತಿಗೆದಾರರಿಗೆ ಅನ್ಯಾಯ. ಪ್ರಧಾನಿ ಮೋದಿ ಅವರೇ ರಾಜ್ಯ ಬಿಜೆಪಿ ನಾಯಕರೇ ಕಮಿಷನ್ ಚಂದ್ರಪ್ಪನ ವಿರುದ್ಧ ಏನು ಕ್ರಮ ತೆಗೆದುಕೊಳ್ತೀರಾ? ಒಂದು ಸಲ ಸೋತು 3 ಸಲ ಎಂಎಲ್ಎ ಆಗಿ ಗೆದ್ದಿರುವಂತ ಚಂದ್ರಪ್ಪ, ಹೆಂಡತಿ ಇಬ್ರು ಗಂಡು ಮಕ್ಕಳು, ಆದಾಯ ಸೇರಿಸಿ ಚಂದ್ರಪ್ಪ ಕುಟುಂಬಕ್ಕೆ 25 ಕೋಟಿ ಸಂಪತ್ತಿದೆ. ಹೆಂಡತಿ ಎಚ್ ಚಂದ್ರಕಲಾ, ಪತ್ನಿ ಹಿರಿಯ ಮಗ MC ರಘುಚಂದನ್ ಹೆಸರಲ್ಲಿ ಹೆಚ್ಚು ಆದಾಯ. ಎಂಎಲ್ಎ ಚಂದ್ರಪ್ಪ ಹೆಂಡತಿ ಹೆಸರಲ್ಲಿ ಫೋರ್ಡ್, BMW ಹಾಗೂ ಇನೋವಾ ಕ್ರಿಸ್ಟಾ ಕಾರ್ ಇದೆ. ಚಂದ್ರಪ್ಪ ಹಿರಿಯ ಮಗ MC ರಘುಚಂದನ್ ಹೆಸರಲ್ಲಿ ಫೋರ್ಡ್, ಕಿಯಾ ಕಾರ್ನಿವಲ್ ಕಾರ್ ಇದೆ. ಚಂದ್ರಪ್ಪ ಕುಟುಂಬದ ಬಳಿ 3 kg ಚಿನ್ನಾಭರಣ ಮತ್ತು 16 kg ಬೆಳ್ಳಿ ಆಭರಣಗಳು ಇವೆ. ಒಟ್ಟು ಕುಟುಂಬಕ್ಕೆ ಇಷ್ಟೆಲ್ಲ ಆಸ್ತಿ ಇದ್ರೂ ಎಂಎಲ್ಎ ಚಂದ್ರಪ್ಪಗೆ ಕಮಿಷನ್ ಆಸೆ ಯಾಕೆ? ಲಂಚದ ಆಸೆಗೆ ಎಂಎಲ್ಎ ಚಂದ್ರಪ್ಪ ಒಳ್ಳೆ ರೋಡ್ ರೌಡಿ ತರ ಧಮಕಿ ಹಾಕಿರೋದು ನಾಚಿಕೆಗೇಡು ಕೆಲಸ. ಏನೋ ಸಾಲ ಇದೆಯೇನೋ ಅಂದ್ರೆ ಚಂದ್ರಪ್ಪ ಕುಟುಂಬದಲ್ಲಿ ಯಾರ ಹೆಸರಲ್ಲೂ ಸಾಲ ಇಲ್ಲ. ಚಂದ್ರಪ್ಪ ಪತ್ನಿ ಚಂದ್ರಕಲಾ ಹೆಸರಲ್ಲಿ 5,76,640 ರೂಪಾಯಿ ಬ್ಯಾಂಕ್ ಸಾಲ ಇದೆ ಅಷ್ಟೇ. ಜನಸೇವೆಗೆ ಅಂತ ಎಂಎಲ್ಎ ಆಗಿ ಗೆದ್ದು ಬಂದಿರೋ ಈ ಎಂಎಲ್ಎಗೆ ಈ ದುರ್ಬುದ್ಧಿ ಯಾಕೆ? ಕೃಷಿ, ವ್ಯವಹಾರ, ಸಮಾಜ ಸೇವೆ, ನನ್ನ ವೃತ್ತಿಯನ್ನು ಚಂದ್ರಪ್ಪ ರೌಡಿ ತರ ಆಡ್ತಾ ಇದ್ದಾರೆ. ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬಿಡ ಅಂತ ಹೇಳ್ತಾನೆ. ಪೂಜೆ ಮಾಡೋದು ಅಲ್ಲ, ನಾನು ಟೈಮಿಗೆ ಸಾಲ ಆಯ್ತಲ್ಲ ತಂದಿರೋದು. ಈ ಸರ್ಕಾರದಾಗ ದುಡ್ಡು ಕಾಲು ಕೈ
ಮುಗಿದು ತಂದಿರೋದು. ಹೌದು ಇರ್ಬೋದಣ್ಣ, ಮತ್ತೆ ಇಂಜಿನಿಯರ್ಸ್ ನೀವು ನೋಡು, ಕೇಳ್ತಾರೆ. ಅದಕ್ಕೆ ಹೇಳ್ತೀನಿ, ನಿಮ್ಗೆ ಹೇಳಲ್ಲ, ಅವ್ನಿಗೆ ಹೇಳ್ತೀನಿ. ಅತ್ಲಾಗ ಏನಾದ್ರು ಪೇಮೆಂಟ್ ಕೊಟ್ರೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ. ನಾನು ಹೇಳೋದು ಕೇಳು. ನಿಮ್ಮ ಹತ್ರ ಬಂದು ಭೇಟಿ ಆಗಿಲ್ವಾ? ನಾನೇನು ಹೇಳ್ತೀನಿ, ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬೇಡ ಅಂತ ಹೇಳ್ತಾನೆ. ನೀವು ಪೂಜೆ ಮಾಡೋದು ಅಲ್ಲ, ನಮ್ಮ ಟೈಮಿಗೆ ಸಾಗುತ್ತಲ್ಲ. ನಾನು ನೋಡಿ ತಂದಿರೋದು ಈ ಸರ್ಕಾರದಾಗೆ ದೊಡ್ಡ ಕಾಲು ಕೈ ಮುಗಿದು ತಂದಿರೋದು. ಹೌದು ಇರ್ಬೋದಣ್ಣ, ಮತ್ತೆ ಇಂಜಿನಿಯರ್ಸ್ ನೀವು ನೋಡು, ಕೇಳ್ತಾರೆ. ಅದಕ್ಕೆ ಹೇಳ್ತೀನಿ, ನಿಮ್ಗೆ ಹೇಳಲ್ಲ, ಅವ್ನಿಗೆ ಹೇಳ್ತೀನಿ. ಅತ್ಲಾಗ ಏನಾದ್ರು ಪೇಮೆಂಟ್ ಕೊಟ್ರೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ. ನಾನು ಹೇಳೋದು ಕೇಳು. ನಿಮ್ಮ ಹತ್ರ ಬಂದು ಭೇಟಿ ಆಗಿಲ್ವಾ? ನಾನೇನು ಹೇಳ್ತೀನಿ, ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬೇಡ ಅಂತ ಹೇಳ್ತಾನೆ. ನೀವು ಪೂಜೆ ಮಾಡೋದು ಅಲ್ಲ, ನಮ್ಮ ಟೈಮಿಗೆ ಸಾಗುತ್ತಲ್ಲ. ನಾನು ನೋಡಿ